ಹಾಯ್ ಫ್ರೆಂಡ್ಸ್, ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಮನೆಯಲ್ಲಿ ಪೂರಿ ಮಾಡಿದಾಗ ಸಾಗು ಕಂಪಲ್ಸರಿ ಇರಬೇಕಲ್ವ. ಆದರೆ ನಾವಿವತ್ತು ಈ ಪೂರಿಗೆ ಸಾಗುನೇ ಬೇಡ, ಸಾಗು ಬದಲು ಮಸಾಲೆ ಭರಿತ ಪೂರಿ ಮಾಡಿ ಚಟ್ನಿ ಮಾಡಿದರೆ ಸಾಕು. ಸಾಗು ಮಾಡುವ ಅವಶ್ಯಕತೆಯೇ ಇಲ್ಲ. ಹಾಗಾದರೆ ಬನ್ನಿ ಮಸಾಲೆ ಭರಿತ ಪೂರಿ ಮಾಡೋಣ ಈಗ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪೂರಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ಈಗ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ನಾನಿವಾಗ ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಈಗ ನಾನು ಗೋಧಿ ಹಿಟ್ಟನ್ನ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಇಲ್ಲಿ ಹಾಕೊತಾ ಇದ್ದೀನಿ. 1/4 ಕಪ್ಪಷ್ಟು ಚಿರೋಟಿ ರವೆ. ನಾವಿಲ್ಲಿ ಬರೀ ಪೂರಿ ಮಾಡ್ತಾ ಇಲ್ಲ, ಮಸಾಲ ಪೂರಿ ಮಾಡ್ತಾ ಇರೋದು. ಇದಕ್ಕೆ ಸ್ವಲ್ಪ ಕಲರ್ಫುಲ್ ಆಗಿರಲು ಅರಿಶಿನ 1 ಟೀ ಸ್ಪೂನಷ್ಟು ಇಲ್ಲಿ ಹಾಕೊತಾ ಇದ್ದೀನಿ. ಅರಿಶಿನ ಹಾಕೊಂಡಾದ್ಮೇಲೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿನ ತೊಗೊಂಡಿದ್ದೀನಿ. ಈ ಕಸ್ತೂರಿ ಮೇಥಿನ ನಾನಿಲ್ಲಿ ಕೈಯಲ್ಲಿ ಹಾಕೊಂಡ್ಬಿಟ್ಟು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ತುಂಬ ದಪ್ಪ ಇರುತ್ತೆ ಎಲೆಗಳು. ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಬಾಯಿಗೆ ಎಲೆ ಥರ ಸಿಗೋದಿಲ್ಲ. ಪೂರಿಗೆ ಫ್ಲೇವರ್ ಬರಬೇಕು ಅಂದರೆ ಈ ಕಸ್ತೂರಿ ಮೇಥಿನ ಹಾಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ನಾನು ಕೈಯಲ್ಲಿ ನೋಡಿ ಯಾವ ಥರ ಮ್ಯಾಶ್ ಮಾಡಿ ನಾನು ಹಾಕೊತಾ ಇದ್ದೀನಿ ಅಂತ. 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾನಿವಾಗ ಓಂಕಾಳನ್ನ ಹಾಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಇದನ್ನು ಕೂಡ ಕೈಯಲ್ಲಿ ಈ ರೀತಿ ಮ್ಯಾಶ್ ಮಾಡಿ ಹಾಕೊತಾ ಇದ್ದೀನಿ. ಓಂಕಾಳು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಕಡಲೆ ಹಿಟ್ಟನ್ನ ಬಳಸೋದ್ರಿಂದ ಡೈಜೆಸ್ಟ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ಫ್ಲೇವರು ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಈಗ ನಾವೇನೇನು ಪದಾರ್ಥಗಳನ್ನು ಹಾಕ್ಕೊಂಡಿದ್ದೀವೋ ಎಲ್ಲನೂ ಕೂಡ ಈ ರೀತಿ ಒಂದ್ಸಲಿ ಬೆರೆಸ್ಕೊಳ್ಳೋಣ. ನೀವಿಲ್ಲಿ ನೋಡ್ತಿರ್ಬೋದು ನೋಡಿ, ನಾನು ಈ ಥರ ಎಲ್ಲನೂ ಒಂದ್ಸಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ವಲ್ಪನೇ ನೀರಾಕಿ ಕಲಿಸ್ಕೊಳ್ಳೋಣ. ಈ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕಲಿಸ್ಕೋಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಇದಕ್ಕೆ ಇಷ್ಟೇ ನೀರು ಹಾಕೋಬೇಕು ಅಂತ ಗೊತ್ತಿರುತ್ತೆ, ಆದರೆ ಬಿಗಿನರ್ಸ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ನೋಡಿಕೊಂಡು ನೀರು ಹಾಕೋಬೇಕಾಗುತ್ತೆ. ಒಂದು 3-4 ಬಾರಿ ನೀರನ್ನು ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ನಾನು ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಕಲಿಸ್ಕೊಂಡಿರೋ ಹಿಟ್ಟಿಗೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆನ ಕೂಡ ಇದಕ್ಕೆ ಹಾಕಿ ಮತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ನಾವು ಹಾಕ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆನ ಈ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ತಿರ್ಬೋದು, ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ ಎಲ್ಲನೂ ಕೂಡ ಹಿಟ್ಟಿಗೆ ನೀಟಾಗಿ ಕವರ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಕಲಿಸ್ಕೊಂಡಂಥ ಹಿಟ್ಟಿಗೆ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡೋಣ. ಏನಕ್ಕಂದರೆ ಅದು ಚೆನ್ನಾಗಿ ಹಿಟ್ಟು ನೆನಿಬೇಕು. ಈಗ 10 ನಿಮಿಷ ಆಗಿದೆ. ಈಗ ನೋಡಿ, ನೀವು ನೋಡ್ತಿರ್ಬೋದು ತುಂಬ ಸಾಫ್ಟಾಗಿ ಹಿಟ್ಟು ಬಂದಿದೆ. ಫಸ್ಟು ನಾವು ಪೂರಿಗಳನ್ನ ಮಾಡೋದಕ್ಕೆ ಮುಂಚೆ ಈ ರೀತಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ತಿರ್ಬೋದು, ನಾನು ಹಿಟ್ಟನ್ನು ತೊಗೊಂಡ್ಬಿಟ್ಟು ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಈ ಥರ ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದೇ ರೀತಿಯೇ ನಾನು ಉಳಿದಿರುವ ಹಿಟ್ಟನ್ನು ಕೂಡ ಉಂಡೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೆಗೆ ಜೋಡಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಎಲ್ಲ ಹಿಟ್ಟನ್ನು ಈ ರೀತಿ ಉಂಡೆ ಮಾಡಿಬಿಟ್ಟು ನಾನು ಈ ಥರ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ.
ನಾವು ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ ಆ ಬೌಲ್ಗೆ ಮತ್ತೆ ಈ ಹಿಟ್ಟಿನ ಉಂಡೆಗಳನ್ನ ಇಟ್ಟು ಪ್ಲೇಟ್ ಮುಚ್ಕೊಂಡ್ಬಿಡೋಣ. ನಾವು ಮತ್ತೆ ಏನಕ್ಕೆ ಪ್ಲೇಟ್ನ ಮುಚ್ಕೊತಾ ಇದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ಈ ಹಿಟ್ಟು ಡ್ರೈ ಆಗಬಾರ್ದು. ನಾವು ಪೂರಿ ಮಾಡೋ ಟೈಮಲ್ಲಿ ಒಂದೊಂದೇ ಹಿಟ್ಟನ್ನು ತೊಗೊಂಬಿಟ್ಟು ಹರ್ಕೊಂಬಿಟ್ಟು ಎಣ್ಣೆಗೆ ಹಾಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಪ್ಲೇಟ್ ಓಪನ್ ಮಾಡಿಬಿಟ್ಟು ಇವಾಗ ಒಂದು ಉಂಡೆನ ತೊಗೊತಾ ಇದ್ದೀನಿ. ಈ ಉಂಡೆನ ತೊಗೊಂಬಿಟ್ಟು ನಾನು ಎಣ್ಣೆಯಲ್ಲಿ ಫಸ್ಟು ಇದನ್ನು ಹಿಟ್ಟನ್ನು ಅದ್ಕೊಂಡ್ಬಿಟ್ಟು ಆಮೇಲೆ ಹರ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನೋಡಿ ಇವಾಗ ನಾನು ಎಣ್ಣೆಯಲ್ಲಿ ಹದ್ಕೊಂಬಿಟ್ಟು ಒಂದು ಹಿಟ್ಟನ್ನು ಈಗ ನಾನು ಹರ್ಕೊಂಡಿದ್ದೀನಿ. ಈಗ ಇದೇ ರೀತಿಯೇ ಎಲ್ಲ ಹಿಟ್ಟನ್ನು ಕೂಡ ನಾನು ಹರಿದ್ಬಿಟ್ಟು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊತೀನಿ. ನೋಡಿ ಇವಾಗ ನಾನು ಎಲ್ಲ ಹಿಟ್ಟನ್ನು ಈ ರೀತಿ ಹರ್ಕೊಂಡಿದ್ದೀನಿ. ಹರ್ಕೊಂಬಿಟ್ಟು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಹಾಕೊಳ್ಳೋಣ. ನಾನಿವಾಗ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿ ಇವಾಗ ಸ್ವಲ್ಪ ಬಿಸಿಯಾಗಿದೆ. ಈಗ ಬಿಸಿಯಾದಂಥ ಬಾಣಲಿಗೆ ನಾನು ಎಣ್ಣೆನ ಹಾಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಹೈ ಫ್ಲೇಮಲ್ಲೇ ಎಣ್ಣೆನ ಕಾಯಿಸ್ಕೋಬೇಕಾಗುತ್ತೆ. ಪೂರಿನೂ ಸಹ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ನಾನು ಒಂದು ಹಿಟ್ಟನ್ನು ಹರ್ಕೊಂಡಿದ್ವಲ್ಲ ಅದನ್ನು ಇವಾಗ ಎಣ್ಣೆಯಲ್ಲಿ ಹಾಕೊತಾ ಇದ್ದೀನಿ. ಈ ರೀತಿ ನೊರೆ ಬರುತ್ತೆ, ನೀವಿಲ್ಲಿ ನೋಡ್ತಿರ್ಬೋದು. ನಂತರ ಎಣ್ಣೆನ ಈ ರೀತಿ ಮೇಲಕ್ಕೆ ಪೂರಿಗೆ ಹಾಕಿ ಜಾಸ್ತಿ ಡೀಪ್ ಫ್ರೈ ಮಾಡೋದೇನೂ ಬೇಕಾಗಿಲ್ಲ. ಈ ಪೂರಿನ ನಾವು ಹಿಟ್ಟನ್ನು ಮಂದಕ್ಕೆ ಲಟ್ಟಿಸಿಕೊಂಡಿರೋದ್ರಿಂದ ಪೂರಿ ಜಾಸ್ತಿ ಉಬ್ಬೋದಿಲ್ಲ. ನೀವಿಲ್ಲಿ ನೋಡ್ತಿರ್ಬೋದು. ನೋಡಿ ಇವಾಗ ನಾನು ಒಂದು ಪೂರಿ ಮಾಡ್ಕೊಂಡಿದ್ದಾಗಿದೆ. ಇನ್ನು ಉಳಿದ ಪೂರಿನ ಇದೇ ರೀತಿನೇ ನಾನು ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪೂರಿ ನೋಡಿದ್ರೆ ಒಂದು ತಿಂದರೆ ಇನ್ನೊಂದು ತಿನ್ನಬೇಕು, ಇನ್ನೊಂದು ತಿಂದರೆ ಮತ್ತೊಂದು ತಿನ್ನಬೇಕು ಅಂತ ಅನ್ನಿಸುವ ಮಸಾಲೆ ಭರಿತ ಪೂರಿ ಇದು. ನೀವು ಇದನ್ನು ಚಟ್ನಿ ಜೊತೆ ತಿಂದರೆ ರುಚಿ ಸೂಪರಾಗಿ ಇರುತ್ತೆ. ಹಾಗೆ ಸಾಗು ಮಾಡಿ ತಿಂದರೆ ರುಚಿ ಇನ್ನೂ ಡಬಲ್ ಆಗಿ ಇರುತ್ತೆ. ಈ ಈಸಿ ಆ್ಯಂಡ್ ರುಚಿಯಾಗಿ ಮಾಡಿರೋ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು